ಮತ್ತೊಂದು ಕಡೆ ಬೆಂಗಳೂರಿನ ಡಿಸಿ ಕಚೇರಿಗೆ ಸಚಿವರುಗಳು ದಿಢೀರ್ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಾರಣ ಸಾರ್ವಜನಿಕರಿಂದ ಸಾಲು ಸಾಲು ದೂರು ಬರ್ತಾ ಇದೆ. ಈ ಹಿನ್ನೆಲೆ ಬೆಂಗಳೂರಿನ ಡಿಸಿ ಕಚೇರಿಗೆ ಸಚಿವರು ದೌಡಾಯಿಸ್ತಾ ಇದ್ದಾರೆ. ಕಂದಾಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಬಂದಿದ್ದಾರೆ. ತಹಶೀಲ್ದಾರ್ ಕಚೇರಿ, ರೆಕಾರ್ಡ್ ಸೆಕ್ಷನ್ಗೆ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳು ಹಾಗೆ ಸಿಬ್ಬಂದಿಗೆ ಸಚಿವರು ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ. ಆ ಸಂದರ್ಭದ ದೃಶ್ಯ ಗಮನಿಸಬಹುದು ನೀವು. ಸರ್, ಈಗ ತಾವು ಅವರು ವಾರ ಆಯ್ತು ಹೇಳಿ ಸರ್, ಈಗ ಯಾಕೆ 5 ತಿಂಗಳು ಬೇಕಾ? ಆದೇಶ ಆದ್ಮೇಲೆ ಈ ತರದ್ದು ಎಷ್ಟು ಬಾಕಿ ಇದಾವೆ? ಎಷ್ಟು ಈ ತರ ತಂಪು ಕೊಡಕ್ಕೆ ನೋಡಿ, ಕ್ಲಾಸ್ ತಗೋತಾ ಇದ್ದಾರೆ. ನೀವೇನ್ ಪಾಳೆಗಾರರ? ಜನ ನಿಮ್ಗೆ ಸಲಾಂ ಹೊಡಿಬೇಕಾ? ಕೆಲಸ ಮಾಡೋದಕ್ಕೆ ಯಾಕೆ ವಿಳಂಬ ಆಯ್ತು? ನಿಮ್ಗೆ ಪಾದ ಪೂಜೆ ಮಾಡ್ಬೇಕಾ? ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡಿದ್ದಾರೆ ಕಂದಾಯ ಸಚಿವರು. ಹೀಗೆ ಎಷ್ಟು ಬಾಕಿ ಇದೆ ಅನ್ನೋದಾಗಿಯೂ ಕೇಳ್ತಾ ಇದ್ರು. ಎಸಿ ಕಚೇರಿಯಲ್ಲಿ ಸಿಬ್ಬಂದಿ ಹಾಜರಾತಿ ಕಳ್ಳಾಟ ಕೂಡ ಬಯಲಾಗಿದೆ. ಅವರು ಭೇಟಿ ಕೊಟ್ಟಂತ ಸಂದರ್ಭ. ಸಚಿವರು ಬಂದ್ರು ಕೂಡ ಕಚೇರಿಗೆ ಎಸಿ ಅಪೂರ್ವ ಅವರು ಬಂದಿಲ್ಲ. ಎಸಿಯಲ್ಲಿ ಹೋದ್ರು ಅಂತ ತಹಶೀಲ್ದಾರ್ಗೆ ಸಚಿವರು ಪ್ರಶ್ನೆ ಮಾಡಿದ್ದಾರೆ. ಎಸಿ ಕಚೇರಿಯಲ್ಲಿ ನೌಕರರ ಹಾಜರಾತಿ ಪುಸ್ತಕವನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ. ಸರಿಯಾದ ಸಮಯಕ್ಕೆ ಬಂದೇ ಇಲ್ಲ, ಆಫೀಸ್ನಲ್ಲೇ ಇಲ್ಲ. ಹಾಜರಾತಿ ಕಳ್ಳಾಟ ಕೂಡ ಬಯಲಾಯಿತು. ಜೊತೆಗೆ ಕೆಲಸ ಹೇಗಾಗ್ತಾ ಇದೆ ಅನ್ನೋದನ್ನ ಪ್ರಶ್ನೆ ಮಾಡಿದಾಗ ಅಲ್ಲಿದ್ದಂತ ಸಿಬ್ಬಂದಿಗಳು ತಬ್ಬಿಬ್ಬಾಗಿದ್ದಾರೆ. ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ನಿಮ್ಗೇನಾದ್ರೂ ಸಲಾಂ ಹೊಡಿಬೇಕಾ? ಕೆಲಸ ಮಾಡೋದಕ್ಕೆ ಯಾಕೆ ವಿಳಂಬ ಆಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ತಂಪು ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ? ಈಗ ಹೋಗ್ಲಿ ಅದನ್ನ ಹೇಳ್ಬಿಡಿ. ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ.